ತಸ್ಮೈ ಶ್ರೀ ಗುರುವೇ ನಮಃ. ಸಿದ್ಧಾರೂಢ ಅಪ್ಪಾಜಿಯವರ ಕಾರ್ಯಕ್ರಮಕ್ಕೆ ನಮಸ್ಕಾರವನ್ನು ಮಾಡುತ್ತಾ, ಇವತ್ತಿನ ದಿವ್ಯ ಸಾಹಿತ್ಯವನ್ನು ವಹಿಸ್ತಕ್ಕಂಥ ಪೂಜ್ಯ ಮಂದ್ರೂಪ ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕಾರವನ್ನು ಮಾಡುತ್ತಾ, ಆಮೇಲೆ ಇವತ್ತು ಹೊಸದಾಗಿ ಬಂದಂಥ ಕುಂಬಾರ ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕಾರವನ್ನು ಮಾಡುತ್ತಾ, ಆಮೇಲೆ ನಮ್ಮ ಬರೂರ ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕಾರವನ್ನು ಮಾಡುತ್ತಾ, ಸಿರ್ನಾಳ ವಿಠ್ಠಲ ಶಾಸ್ತ್ರಿ ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕಾರವನ್ನು ಮಾಡುತ್ತಾ, ಜ್ಞಾನಕ್ಕೆ ವಿಷಯವಾದ ಯಾವ ಮಿಥ್ಯಾವಸ್ತುವಿನ ಜ್ಞಾನ ಎರಡೂ ಸೇರಿಸಿ ಅದಕ್ಕೆ ಏನಂತಾರೆ ಅಧ್ಯಾಸ ಅನ್ನುತ್ತಾರೆ ಅಂತ ಹೇಳ್ತಾರೆ. ಅವಾಗ ಮತ್ತು ಗುರುಗಳಿಗೆ ನಿರ್ದೇಶ ಹೇಳ್ತಾರೆ, ಈ ಅಧ್ಯಾಸದಲ್ಲಿ ಎರಡು ಪ್ರಕಾರಗಳು, ಒಂದು ಜ್ಞಾನಾಧ್ಯಾಸ, ಇನ್ನೊಂದು ಅರ್ಥಾಧ್ಯಾಸ. ಜ್ಞಾನಾಧ್ಯಾಸ ಅಂದ್ರೆ ಏನು ಅಂದ್ರೆ ಮಿಥ್ಯಾವಸ್ತುವಿನ ಜ್ಞಾನವೇ ಜ್ಞಾನಾಧ್ಯಾಸ. ಅಂದ್ರ ವಿಷಯಾದಿಗಳಲ್ಲಿ ಬಂದಂತ ತಪ್ಪು ತಿಳುವಳಿಕೆ ಜ್ಞಾನವೇ ಜ್ಞಾನಾಧ್ಯಾಸ ಅಂತ ಹೇಳಿದ್ರು. ಅರ್ಥಾಧ್ಯಾಸ ಅಂದ್ರೆ ಏನು ಅಂದ್ರೆ ಮಿಥ್ಯಾವಸ್ತು ಅಂದ್ರೆ ಅರ್ಥಾಧ್ಯಾಸ. ಅಂದ್ರ ಶರೀರಾದಿಗಳಲ್ಲಿ ಬಂದಂತ ತಪ್ಪು ತಿಳುವಳಿಕೆ ಅರ್ಥಾಧ್ಯಾಸ ಅಂತ ಹೇಳಿದ್ರು. ಈ ಅರ್ಥಾಧ್ಯಾಸದಲ್ಲಿ ಮತ್ತೆ 6 ಪ್ರಕಾರ ತಿಳಿಸ್ಕೊಟ್ಟಿದ್ರು. ಅವು ಯಾವುವು ಅಂದ್ರೆ ಕೇವಲ ಸಂಬಂಧಾಧ್ಯಾಸ, ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ, ಕೇವಲ ಧರ್ಮಾಧ್ಯಾಸ, ಧರ್ಮ ಸಹಿತ ಧರ್ಮೀಯ ಅಧ್ಯಾಸ, ಅನ್ಯೋನ್ಯಾಧ್ಯಾಸ, ಅನ್ಯತರ ಅಧ್ಯಾಸ. ಈಗ ನಾವು ಇಲ್ಲಿವರೆಗೆ 5 ಅಧ್ಯಾಸಗಳನ್ನು ತಿಳ್ಕೊಂಡು ಬಂದೇವಿ. ಅನ್ಯೋನ್ಯ ಅಧ್ಯಾಸದವರೆಗೆ ತಿಳ್ಕೊಂಡು ಬಂದೇವಿ. ಇನ್ನು 6ನೇದಾದ ಅನ್ಯತರ ಅಧ್ಯಾಸ ಅಂದ್ರೆ ಏನು ಅಂತ ಹೇಳಿ ಶಿಷ್ಯ ಪ್ರಶ್ನೆ ಮಾಡ್ತಾನ್ರಿ. ಗುರುಗಳು ಹೇಳ್ತಾರೆ, ಅನ್ಯತರ ಅಧ್ಯಾಸ ಅಂದ್ರ ಈಗ ಅನಾತ್ಮದಲ್ಲಿ ಆತ್ಮಂದು ಸ್ವರೂಪಾಧ್ಯಾಸ ಆಗುವುದಿಲ್ಲ, ಇಂತು ಆತ್ಮನೆಯಲ್ಲಿ ಅನಾತ್ಮದ ಸ್ವರೂಪಾಧ್ಯಾಸ ಆಗ್ತದ ಅಂತ ಹೇಳ್ಕೊಂಡು. ಅದು ಹೆಂಗ ಅಂತ ಹೇಳಿ ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಈಗ ಒಂದು ಹಣ್ಣಿನ ಗಿಡ ಅದ, ಆ ಗಿಡದ ಮೇಲೆ ಹಣ್ಣನ್ನು ತಿನ್ನಾಕ ಒಂದು ಪಕ್ಷಿ ಬಂದು ಕೂಡ್ತದ. ಇಲ್ಲಿ ಸಂಯೋಗ 2ರ ಸಂಯೋಗ ಆಗ್ತದ, ಆದ್ರೆ ಕ್ರಿಯಾ ಮಾತ್ರ ಪಕ್ಷಿ 1ರಲ್ಲೇ ಆಗ್ತದ. ಹಾಗ ಇದಕ್ಕೆ ಏನಂತಾರಿ ಅನ್ಯತರ ಕರ್ಮೋಜ ಸಂಯೋಗ ಅಂತ ಅಂತಾರ. ಹಾಗ ಇಲ್ಲಿ ಅನಾತ್ಮದಲ್ಲಿ ಆತ್ಮನ ಇದು ಆಗುದಿಲ್ಲ, ಸ್ವರೂಪಾಧ್ಯಾಸ ಆಗುದಿಲ್ಲ, ಇಂತು ಆತ್ಮನಲ್ಲಿ ಅನಾತ್ಮದ ಸ್ವರೂಪಾಧ್ಯಾಸ ಆಗುತ್ತದೆ. ಈ 2ರಲ್ಲಿ 1ರ ಅಧ್ಯಾಸವೇ ಈ ಅನ್ಯತರ ಅಧ್ಯಾಸ ಅಂತ ಹೇಳ್ಕೊಂಡು ಬಂದ್ರು. ಇಷ್ಟು ಹೇಳಿದ್ಮೇಲೆ ಈ 6 ಅಧ್ಯಾಸಗಳು ತಿಳಿಸಿ ಹೇಳಿದ್ಮೇಲೆ ಶಿಷ್ಯ ಮತ್ತೆ ಪ್ರಶ್ನೆ ಮಾಡ್ತಾನೆ ಗುರುಗಳಿಗೆ, ಗುರುಗಳೇ ಈ 6 ಅಧ್ಯಾಸಗಳು ತಿಳ್ಕೊಳಕ ನನಗೆ ಬಹಳ ದೊಡ್ಡದಾಗ್ತದ್ರಿ, ಇದನ್ನೇ ಸ್ವಲ್ಪದಾಗ ಶಾರ್ಟ್ಕಟ್ ಮಾಡಿ ತಿಳಿಸ್ರಿ ಅಂತ ಹೇಳಿ ಶಿಷ್ಯ ಪ್ರಶ್ನೆ ಮಾಡ್ತಾನೆ. ಅವ್ ಗುರುಗಳು ಹೇಳ್ತಾರ್ರಿ, ನೋಡಪ್ಪ ಈ 2 ಅಧ್ಯಾಸಗಳು ತಿಳ್ಕೊಂಡಿ ಅಂದ್ರ ಈ 2 ಅಧ್ಯಾಸದ ಅಂತರ್ಗತವೇ ಈ 6 ಅಧ್ಯಾಸಗಳು ಬರ್ತಾವು. ಅವು 2 ಅಧ್ಯಾಸ ಯಾವುವು ಅಂದ್ರ ಒಂದು ಸ್ವರೂಪಾಧ್ಯಾಸ, ಇನ್ನೊಂದು ಸಂಸರ್ಗತ್ವ ಸಂಬಂಧ ಅಧ್ಯಾಸ ಅಂತ ಹೇಳ್ತಾರೆ. ಅವಾಗ ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಮತ್ತೆ ಗುರುಗಳೇ ಸ್ವರೂಪಾಧ್ಯಾಸ ಅಂದ್ರೆ ಏನು ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ. ಗುರುಗಳು ಹೇಳ್ತಾರ, ಅವಾಗ ಬಾಧೆ ಹೊಂದಲು ಯೋಗ್ಯವಾದ ವಸ್ತು ತನ್ನ ಅಧಿಷ್ಠಾನದಲ್ಲಿ ಸ್ವರೂಪತ ಅಧ್ಯಸ್ಥವಾಗುತ್ತದೆ. ಅಧಿಷ್ಠಾನದ ಜ್ಞಾನ ನಂತರ ಈ ದೇಹಾದಿ ಅನಾತ್ಮಗಳು ಬಾಧೆ ಹೊಂದುತ್ತಾವ. ಅದಕ್ಕಾಗಿ ದೇಹಾದಿ ಅನಾತ್ಮಗಳದು ಆತ್ಮನಲ್ಲಿ ಸ್ವರೂಪಾಧ್ಯಾಸವಾಗುತ್ತದೆ ಅಂತ ಹೇಳಿ ಗುರುಗಳು ಹೇಳಿದಾಗ, 2ನೇದಾದ ಸಂಸರ್ಗತ್ವ ಸಂಬಂಧ ಅಧ್ಯಾಸ ಅಂದ್ರೆ ಏನು ಅಂತ ಹೇಳಿ ಶಿಷ್ಯ ಪ್ರಶ್ನೆ ಮಾಡ್ತಾರ್ರಿ. ಅವಾಗ ಗುರುಗಳು ಹೇಳ್ತಾರ, ಬಾಧೆ ಹೊಂದಲು ಯೋಗ್ಯವಾದ ವಸ್ತುವಿನ ಸ್ವರೂಪಾಧ್ಯಾಸ ಆಗುವುದಿಲ್ಲ, ಇಂದು ಅದದ್ದು ಕೇವಲ ಸಂಬಂಧ ಅಧ್ಯಾಸ ಮಾತ್ರ ಆಗ್ತದೆ. ಆ ಸಂಬಂಧ ಅಂದ್ರೆ ಹೆಂಗದ್ರಿ ಸುಳ್ಳು ಸಂಬಂಧದ. ಈಗ ಕಬ್ಬಿಣಕ ಕಟ್ಗಿಗ ಎಲ್ಲರೂ ವೆಲ್ಡಿಂಗ್ ಮಾಡಕ್ ಬರ್ತದೇನ್ರಿ? ಬರುವುದಿಲ್ಲ. ಕಬ್ಬಿಣ ವೆಲ್ಡಿಂಗ್ ಮಾಡಕ್ ಬಂದಾತು, ಆದ್ರೆ ಕಬ್ಬಿಣಕ ಕಟ್ಗಿಗೆ ವೆಲ್ಡಿಂಗ್ ಮಾಡಕ್ ಬರುವುದಿಲ್ಲ. ಆಮೇಲೆ ಕಟ್ಗಿ ಫೆವಿಕಾಲ್ ಹಚ್ಚಿನ ಜೋಡಿಸ್ಬೋದು. ಅದಕ್ಕಾಗಿ ಇನ್ನೊಂದು ಲಕ್ಷಣ ಮಾಡ್ತಾರೆ, ಯಾವ ಪದಾರ್ಥದ ಸ್ವರೂಪವು ವ್ಯವಹಾರಿಕಾಗಲಿ ಅಥವಾ ಪಾರಮಾರ್ಥಿಕವಾಗಲಿ ಅದು ಮೊದಲಿರಬೇಕು ಮತ್ತು ಅದರಲ್ಲಿ ಅನಿರ್ವಚನೀಯ ಸಂಬಂಧ ಉತ್ಪತ್ತಿ ಆಗಿರಬೇಕು. ಅದಕ್ಕೇನಂತಾರ್ರಿ ಸಂಸರ್ಗತ್ವ ಸಂಬಂಧ ಅಧ್ಯಾಸ ಅನ್ನುತ್ತಾರೆ. ಅದಕ್ಕೆ ದೃಷ್ಟಾಂತ ಯಾವುದು ಅಂದ್ರೆ ಈ ಹಗ್ಗದಲ್ಲಿ ತೋರುವ ಸರ್ಪ. ಇದು ಹಗ್ಗ ಹೆಂಗದ, ಇದು ಪ್ರಾತಿಭಾಷಿಕ ಅದರಿ ಹಾವು. ಹಗ್ಗ ಹೆಂಗದ ವ್ಯವಹಾರಿಕ ಸತ್ತ ಅದ. ಇನ್ನು ಹಾವಿಂದ ಏನ್ ಹೇಳ್ಬೇಕು ನಾವು ಇಲ್ಲಿ ಅಂದ್ರ ಸ್ವರೂಪ ಅಧ್ಯಾಸ ಹೇಳ್ಬೇಕು. ಹಗ್ಗಿಂದ ಏನ್ ಹೇಳ್ಬೇಕು ಅಂದ್ರ ಸಂಬಂಧ ಅಧ್ಯಾಸ ಹೇಳ್ಬೇಕು. ಹಾವಿನ ಸ್ವರೂಪ ಅಧ್ಯಕ್ಷ ಆಗ್ತದ,
ಆಮೇಲೆ ಇದು ಹಗ್ಗದೇನಾಗ್ತದೆ, ಮೊದಲು ಅಂಧಕಾರದಲ್ಲಿ ಇದು ಇದೊಂದು ರೂಪ ಸಂಬಂಧ ಆಗ್ತದಲ್ಲಿ, ಮೊದಲು ಇದು ಏನದ ಅನ್ನೋದು ಗೊತ್ತಾಗುದಿಲ್ಲ. ಆಮೇಲೆ ಇದು ಏನು ಅವಿದ್ಯಾವೃತ್ತಿ ತಮ್ಮ ಕೆಲಸ ಚಾಲು ಮಾಡ್ತದಲ್ಲ, ಅವಾಗ ಇದು ಸರ್ಪದ ಅಂತ ಅಂತಾನು. ಈಗ ಒಂದು ನಿಯಮ ಹಾಕ್ತಾರ, ಅಧ್ಯಾಸ ವಸ್ತು ತೋರ್ಬೇಕಾದ್ರೆ ಅಧಿಷ್ಠಾನದ ಸಂಬಂಧ ತಗೊಂಡೇ ತೋರ್ತೈತಿ ಅಂತ ಹೇಳಿ ಅದು ನಿಯಮ ಹಾಕ್ತಾರ. ಈಗ ಇಲ್ಲೊಂದು ಶಬ್ದ ಬಂದ್ ನೋಡಿ, ಅನಿರ್ವಚನೀಯ ಸಂಬಂಧ ಅಂತ ಹೇಳಿ. ಅವಾಗ ಶಿಷ್ಯ ಮತ್ತೆ ಪ್ರಶ್ನೆ ಮಾಡ್ತಾನೆ, ಗುರುಗಳ ನೀವು ಅನಿರ್ವಚನೀಯ ಸಂಬಂಧ ಅಂತ ಹೇಳಿದ್ರಿ, ಅದು ಹೆಂಗ ಅಂತ ಹೇಳಿ ಶಿಷ್ಯ ಪ್ರಶ್ನೆ ಮಾಡ್ತಾನೆ. ಗುರುಗಳ ಅವಾಗ ತಿಳಿಸಿ ಹೇಳ್ತಾರ್ರಿ, ಅನಿರ್ವಚನೀಯ ಅಂದ್ರ ಈಗ ಈ ಸಂಬಂಧ ಅದ ಅಂತನೂ ಹೇಳಕ್ ಬರಂಗಿಲ್ಲ, ಇಲ್ಲ ಅಂತನೂ ಹೇಳಕ್ ಬರಂಗಿಲ್ಲ, ಅದ ಇಲ್ಲ ಅಂತನೂ ಮೂರ್ ರೀತಿಯಿಂದ ಇದು ಹೇಳಕ್ ಬರಲಾದಂತ ಸಂಬಂಧ. ಅದ ಅಂತ ಯಾಕೆ ಹೇಳಕ್ ಬರುದಿಲ್ಲ ಅಂದ್ರ, ಈಗ ವಿಚಾರದಿಂದ ಇದು ಬಾಂಧವಂತದ ಅಂತ ಹೇಳಿ ಇದು ಅದ ಅಂತ ಹೇಳಕ್ ಬರುದಿಲ್ಲ, ಈ ಸಂಬಂಧಕ್ಕ ಅದ ಅಂತ ಹೇಳಕ್ ಬರುದಿಲ್ಲ. ಇನ್ ಅವಿಚಾರ ಕಾಲದಲ್ಲಿ ಇದು ತೋರ್ತದ, ಅದಕ್ಕೆ ಇಲ್ಲ ಅಂತನೂ ಹೇಳಕ್ ಬರಂಗಿಲ್ಲ. ಇನ್ ಅದ ಇಲ್ಲ ಅಂತ ಯಾಕೆ ಹೇಳಕ್ ಬರುದಿಲ್ಲ ಅಂದ್ರ, ಈಗ ವಿರೋಧಿ ಧರ್ಮಗಳು ಅದ ಇಲ್ಲ ಅನ್ನೋ ಎರಡು ವಿರೋಧಿ ಧರ್ಮಗಳು ಎರಡು ಒಂದೇ ಕಡೆ ಕೂಡಿ ಇದು ಎಲ್ಲಿ ನೋಡಿಲ್ಲ, ಕಂಡು ಬಂದಿಲ್ಲ. ಈ ಕದ್ಲಿ ಬೆಳಕ ಎರಡು ಇವು ಕೂಡಿರ್ತಾವ, ಆದ್ರೆ ವಿಷಮ ಸತ್ಯದಲ್ಲಿ ಕೂಡಿರ್ತಾವ, ಸಮಸತ್ಯದಲ್ಲಿ ಕೂಡಿದ್ದು ಎಲ್ಲಿ ಕಂಡು ಬಂದಿಲ್ಲ. ಅದಕ್ಕಾಗಿ ಈ ಅದ ಇಲ್ಲ ಈ ಮೂರ್ ರೀತಿಯಿಂದ ಹೇಳಕ್ ಬರ್ಲಾರ್ದಂತ ಸಂಬಂಧದ ಅಂತ ಹೇಳಿ ಇದಕ್ಕೆ ಅನಿರ್ವಚನೀಯ ಸಂಬಂಧ ಅಂತ ಹೇಳ್ಕೊಂಡು ಬಂದ್ರಿ. ಇಷ್ಟ ಹೇಳಿದ್ಮೇಲೆ ಶಿಷ್ಯ ಮತ್ ನೆನಪಾಗ್ತದ, ಗುರುಗಳೇ ತಾವು ಹೇಳಿದ್ರಿ ಈ ಎರಡು ಅಧ್ಯಾಸದ ಅಂತರ್ಗತವೇ ಇವು 6 ಅಧ್ಯಾಸ ಬರ್ತಾವ ಅಂತ ಹೇಳಿದ್ರಿ. ಯಾವ ಅಧ್ಯಾಸದ ಅಂತರ್ಗತ ಯಾವ ಅಧ್ಯಾಸ ಬರ್ತಾವ ಅಂತ ತಿಳಿಸ್ಕೊಡ್ರಿ ಅಂತ ಶಿಷ್ಯ ಪ್ರಶ್ನೆ ಮಾಡ್ತಾನ್ರಿ. ಅವ್ನು ಮೊದಲೇದಾದ ಸ್ವರೂಪ ಅಧ್ಯಾಸದ ಅಂತರ್ಗತ ಯಾವ ಅಧ್ಯಾಸ ಬರ್ತಾವು ಅಂತ ತಿಳಿಸ್ತಾರ. ಒಂದನೇದಾದ ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ, ಆಮೇಲೆ ಕೇವಲ ಧರ್ಮ ಅಧ್ಯಾಸ, ಧರ್ಮ ಸಹಿತ ಧರ್ಮೀಯ ಅಧ್ಯಾಸ, ಅನ್ಯೋನ್ಯ ಅಧ್ಯಾಸ, ಅನ್ಯತರ ಅಧ್ಯಾಸ. ಈ 5 ಅಧ್ಯಾಸಗಳು ಸ್ವರೂಪ ಅಧ್ಯಾಸದ ಅಂತರ್ಗತ ಬರ್ತಾವು. ಇನ್ನು ಎರಡನೇದಾದ ಸಂಸರ್ಗತ್ವ ಸಂಬಂಧ ಅಧ್ಯಾಸದ ಅಂತರ್ಗತ ಯಾವ ಅಧ್ಯಾಸ ಬರ್ತಾವು ಅಂದ್ರ ಕೇವಲ ಸಂಬಂಧ ಅಧ್ಯಾಸ, ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ ಮತ್ತು ಅನ್ಯೋನ್ಯ ಅಧ್ಯಾಸ. ಈ 3 ಅಧ್ಯಾಸಗಳು ಸಂಸರ್ಗತ್ವ ಸಂಬಂಧ ಅಧ್ಯಾಸದ ಅಂತರ್ಗತ ಬರ್ತಾವು. ಇನ್ನ ಮೊದಲನೇದಾಗಿ 5 ಕ್ರಾಂತಿಗಳು ಹೇಳ್ಕೊಂಡು ಬಂದಿದ್ರು ನೋಡಿ, 129ನೇ ಟಿಪ್ಪಣಿಯೊಳಗೆ ತಿಳಿಸ್ಕೊಡ್ತಾರ. 5 ಕ್ರಾಂತಿಗಳು ಹೇಳ್ಕೊಂಡು ಬಂದಿದ್ರು. ಆ 5 ಕ್ರಾಂತಿಗಳು ಆದ್ರೂ ಕೂಡ ಇವು 2 ಅಧ್ಯಾಸದ ಅಂತರ್ಗತವೇ ಬರ್ತಾವ ಅಂತ ಹೇಳಿದ್ರು. ಅವು ಹೆಂಗ ಅಂದ್ರ, ಈ ಮೊದಲನೇದಾದ ಸ್ವರೂಪ ಅಧ್ಯಾಸದ ಅಂತರ್ಗತ ಯಾವ ಕ್ರಾಂತಿ ಬರ್ತಾವು ಅಂದ್ರ ವೇದ ಕ್ರಾಂತಿ, ಕರ್ತೃತ್ವ ಭೋಕ್ತೃತ್ವ ಕ್ರಾಂತಿ, ಆಮೇಲೆ ವಿಕಾರ ಕ್ರಾಂತಿ, ಆಮೇಲೆ 4ನೇದಾದ ಬ್ರಹ್ಮನಿಗಿಂತಲೂ ಭಿನ್ನವಾದ ಜಗತ್ ಸತ್ಯ ಇದೆ ಎಂಬ ಭ್ರಾಂತಿ. ಈ 4 ಭ್ರಾಂತಿಗಳು ಸ್ವರೂಪ ಅಧ್ಯಾಸದ ಅಂತರ್ಗತ ಬರ್ತಾವ ಅಂತ ಹೇಳಿದ್ರು. ಇನ್ನು ಸಂಬಂಧ ಅಥವಾ ಸಂಸರ್ಗ ಅಧ್ಯಾಸದ ಅಂತರ್ಗತ ಯಾವ ಭ್ರಾಂತಿ ಬರ್ತದ ಅಂದ್ರ ಸಂಘ ಭ್ರಾಂತಿ, ಒಂದು ಭ್ರಾಂತಿ. ಇದು ಸಂಸರ್ಗ ಅಥವಾ ಸಂಬಂಧ ಅಧ್ಯಾಸದ ಅಂತರ್ಗತ ಬರ್ತದ ಅಂತ ಹೇಳಿ ಇಷ್ಟೆಲ್ಲ ಗುರುಗಳು ತಿಳಿಸಿ ಹೇಳಿದ್ಮೇಲೆ ಶಿಷ್ಯ ಮತ್ತೆ ಪ್ರಶ್ನೆ ಮಾಡ್ತಾನ, ಅದು ಮುಂದಿನ ಪ್ರಶ್ನೆ ಒಳಗೆ ಮತ್ತೆ ತಿಳಿಸ್ತಾರ. ಇಷ್ಟು ಹೇಳಿ ನಂತರ 2 ವಾಕ್ಯ ಪುಷ್ಪಗಳನ್ನು ಗುರುಚಂದ್ರ ಅರ್ಪಣೆ ಮಾಡಿ ಜೈ ಮಂಗಲಂ ಜೈ